ಶಿಕ್ಷಣ ವಲಯದ ಆಸಕ್ತರ, ಮುಖ್ಯವಾಗಿ ಮಕ್ಕಳ ತಂದೆ ತಾಯಿಗಳ. ನಮ್ಮ ಮಕ್ಕಳು ಯಾವಾಗಲೂ ಇನ್ನೊಬ್ಬರ ಮಕ್ಕಳಂತೆ ಇರಬೇಕು ಅಂತಕ್ಕಂಥ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಪೋಷಕರಾಗಿ, ನಾಗರಿಕರಾಗಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಎರಡು ಮುಖ್ಯ ಪುಸ್ತಕಗಳು ಬಿಡುಗಡೆ ಆಗ್ತಾಯಿದೆ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹೋಲಿಸಿದ್ರೆ ನನಗೂ ಶಿಕ್ಷಣ ಕ್ಷೇತ್ರಕ್ಕೂ ಅಂತಹ ನೇರವಾದ ಸಂಬಂಧ ಏನಿಲ್ಲ. ಅವರೆಲ್ಲ ಶಿಕ್ಷಣ ಕ್ಷೇತ್ರದಲ್ಲೇ ಇರ್ತಕ್ಕಂಥವರು, ಅಧ್ಯಾಪಕರಾಗಿದ್ದಂಥವರು, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಸಂಶೋಧನೆಯನ್ನು ಮಾಡಿದಂಥವ್ರು. ನಾನು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡಿದವನು, ಬಟ್ ಶಿಕ್ಷಣ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥ. ಇನ್ನೊಂದು ವಿಶೇಷವಾದ್ದೇನು ಅಂತಂದರೆ, ಕಳೆದ ಕೆಲವು ವರ್ಷಗಳಿಂದ ಮತ್ತೆ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶಕ್ಕೆ ಸಿಕ್ಕಿದ್ದರಿಂದ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ನಲ್ಲಿ ಸ್ಕೂಲಿಂಗ್ ಎಜುಕೇಷನ್ ಯಾವ ಥರ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಪಡೆದೆ. ಮತ್ತು ಅದರ ಬಗ್ಗೆ ನನ್ನ ಮಗಳ ಜೊತೆ ಮತ್ತು ಮಗಳ ಜೊತೆ ನಿರಂತರವಾದ ಚರ್ಚೆಯನ್ನು ಮಾಡ್ತಾ ಇದ್ದರಿಂದ ಬಹುಶಃ ಅದನ್ನೆಲ್ಲ ಹಿನ್ನೆಲೆಯಾಗಿಟ್ಕೊಂಡು ಮಹೇಶ್ ಕುಮಾರ್ ಮತ್ತು ಮುರಳೀಧರ್ ಅವರು ನನ್ನನ್ನು ಇವತ್ತು ಈ ಸಮಾರಂಭಕ್ಕೆ ಹೋಗಿರಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಅಜೀಂ ಪ್ರೇಮ್ಜಿಯವರ ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆ ಇನ್ನೊಂದು ಮುಖ್ಯವಾದ ಕಾರಣ ನಾನು ಈ ಸಮಾರಂಭಕ್ಕೆ ಬರ್ತೇನೆ. ಈ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಪೆಡಗಗಿ ಅಂತಕ್ಕಂಥದ್ದು ಅದು ಯಾರು ಬೇಕಾದರೂ ಅದ್ರ ಬಗ್ಗೆ ಮಾತಾಡ್ಬೋದು, ಶಿಕ್ಷಣದ ಬಗ್ಗೆ ಮಾತಾಡ್ಬೋದು, ಸಾಹಿತಿಗಳು ಮಾತಾಡ್ಬೋದು, ವಿಜ್ಞಾನಿಗಳು ಮಾತಾಡ್ಬೋದು, ರಾಜಕಾರಣಿಗಳು ಮಾತಾಡ್ಬೋದು, ಯಾರು ಬೇಕಾದ್ರೂ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಅದು ಮೊದಲನೆಯ ತಪ್ಪು ಕಲ್ಪನೆ. ಅದೇನಂತಂದರೆ, ಈ ಪೆಡಗಗಿ ಅಂತಕ್ಕಂಥದ್ದು ಒಂದು ಗಂಭೀರವಾದ, ವೈಧಾನಿಕವಾದ ಮತ್ತು ತಾತ್ವಿಕವಾದಂಥ ಒಂದು ಕ್ಷೇತ್ರ. ಅದು ಈಗ ಮೊದಲು ಮಕ್ಕಳನ್ನ ಪೇರೆಂಟ್ಸಿಂದ ದೂರ ಇಡಬೇಕು ಅಂತ ಜಯದೇವ್ ಹೇಳ್ತಾ ಇದ್ರು. ನನ್ನ ಮೊಮ್ಮಗ ಅಲ್ಲಿಗೆ ಹೋದಾಗ, ನೆದರ್ಲ್ಯಾಂಡ್ಸ್ ಹೋದಾಗ, ಅಲ್ಲಿ ಕೋವಿಡ್ ಬಂತು. ಕೋವಿಡ್ ಬಂದಾಗ ಅವರು ಸ್ಕೂಲ್ಗಳನ್ನು ಮುಚ್ಚಬೇಕು ಅಂತ ಡಿಸೈಡ್ ಮಾಡಿದ್ರು ಇಲ್ಲಿ ಥರ. ಆದರೆ ಮಕ್ಕಳಿಂದ ಕೋವಿಡ್ ಹರಡುತ್ತೆ ಅನ್ನೋದಕ್ಕೆ ಏನು ಸಾಕ್ಷಿ ಇಲ್ಲ. ಅದರಿಂದ ನಾವು ಆನ್ಲೈನ್ ತರಗತಿಯನ್ನು ಮೊದಲು ಪ್ರಾರಂಭ ಮಾಡೋಣ, ಆಮೇಲೆ ರೆಗ್ಯುಲರ್ ಸ್ಕೂಲ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ. ಈ ಆನ್ಲೈನ್ ಶಿಕ್ಷಣ ಮಾಡುವಾಗ ಅವರು ಕೊಟ್ಟ ಮೊದಲನೇ ಇನ್ಸ್ಟ್ರಕ್ಷನ್ ಏನು ಅಂತಂದರೆ, ಮಗುವಿಗೆ ನಾವು ಆನ್ಲೈನ್ ಶಿಕ್ಷಣ ಕೊಡುವಾಗ ಪೇರೆಂಟ್ಸ್ ಹತ್ರ ಇರಬಾರ್ದು, ಅವ್ರನ್ನ ಅಬ್ಸರ್ವ್ ಮಾಡಬಾರ್ದು, ಹಿಂದ್ಗಡೆಯಿಂದ ಕಂಟ್ರೋಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದು ಒಂದು ಪಾಠಶಾಲಾ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ತರ್ತಾರೆ, ಬಹುಶಃ ಕ್ವಾರ್ಟರ್ಲಿ ಅಂತಕ್ಕಂಥ ಕ್ವಾರ್ಟರ್ಲಿ ಮ್ಯಾಗ್ಝೈನ್. ಬಹುಶಃ ನೀವು ಆ ಮ್ಯಾಗ್ಝೈನ್ನ ಇಂಥ ಸಮಾರಂಭಗಳಲ್ಲಿ ಉಚಿತವಾಗಾದರೂ ಅಥವಾ ರಿಯಾಯಿತಿ ದರದಲ್ಲಿ ಎಲ್ಲ ಪೋಷಕರಿಗೆ ತಲುಪಿಸಿದರೆ ಹೆಚ್ಚು ಪ್ರಯೋಜನ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಪೆಡಗಗಿ ಅಂತಕ್ಕಂಥದ್ದು ಎಷ್ಟು ಕಷ್ಟ ಮತ್ತು ಎಷ್ಟು ಸೂಕ್ಷ್ಮವಾದ ವಿಷಯ ಅಂತಕ್ಕಂಥದ್ದು ಅದರಲ್ಲಿ ಗೊತ್ತಾಗ್ತದೆ. ಆ ಪತ್ರಿಕೆಯನ್ನು ನೀವು ಓದ್ತಾ ಇದ್ದರೆ, ಭಾರತದ ನಾನಾ ಭಾಗಗಳಲ್ಲಿ ನಾನಾ ಸಾಮಾಜಿಕ ವಲಯಗಳನ್ನು, ಮಕ್ಕಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು, ನಾನಾ ರೀತಿಯ ಶಾಲೆಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು, ಭಾಷೆಯನ್ನು ಕಲಿಯೋದು ಹೇಗೆ, ಕಲಿಸೋದು ಹೇಗೆ, ಗಣಿತವನ್ನು ಕಲಿಸೋದು ಹೇಗೆ, ಮಕ್ಕಳಿಗೆ ಸಂತೋಷವನ್ನು ಹೇಳ್ಕೊಡೋದು ಹೇಗೆ ಅಂದರೆ ನಾನಾ ರೀತಿಯ ಪ್ರಯೋಗಗಳನ್ನ ಮಾಡ್ತಾರೆ. ಆ ಪ್ರಯೋಗಗಳನ್ನ ಮಕ್ಕಳ ಜೊತೆ ಮಾಡೋದ್ರ ಜೊತೆಗೆ ಶಿಕ್ಷಕರು ಕೂಡ ಆ ಪ್ರಯೋಗಗಳಿಂದ ಕಲಿತಾರೆ, ಅದರ ಪರಿಣಾಮವನ್ನು ಚರ್ಚಿಸ್ತಾರೆ. ಮತ್ತು ಜಾಯ್ ಆಫ್ ಲರ್ನಿಂಗ್ ಇದೆಯಲ್ಲ, ಅದು ಎಷ್ಟು ಹೇಗೆ ಬೇರೆ ಬೇರೆ ಮಕ್ಕಳಲ್ಲಿ ಕಾಣುತ್ತೆ ಅಂತಕ್ಕಂಥದ್ದನ್ನು ಆ ಪತ್ರಿಕೆಯಲ್ಲಿ ಅವರು ಚರ್ಚಿಸ್ತಾರೆ. ಈ ಮುಂದೆ ಬರ್ತಕ್ಕಂಥ 2 ಇಶ್ಯೂನ ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಒಂದು ಸೆಪ್ಟೆಂಬರ್ ಇಶ್ಯೂವನ್ನು ಶಿಕ್ಷಕರೇ ಅವರ ಅನುಭವಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಮತ್ತು ಚರ್ಚೆ ಮಾಡ್ತಕ್ಕಂಥದ್ದು. ಇನ್ನೊಂದೇನು ಅಂದರೆ, ನಾವು ಸಾಮಾನ್ಯವಾಗಿ ನಾವೆಲ್ಲ ಶಿಕ್ಷಣ ಅನ್ನೋದು ಸ್ಕೂಲ್ವಾಗಿ ಒಂದು ದೊಡ್ಡವಾಗಿ ಇಟ್ಕೊಂಡ್ರೆ, ಯಾವ ಸಂಶೋಧನೆಯಲ್ಲಿ, ಯಾವ ಅನ್ವೇಷಣೆಯಲ್ಲಿ ಭಾರತೀಯರು ಮುಂದಿದ್ದಾರೆ. ಈಗ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ನಾವು ಏನೇ IT ಸರ್ವಿಸಸ್ನ ಮುಂದೆ ಹೊರತು ಅದಕ್ಕೆ ಸಂಬಂಧಪಟ್ಟ ಮೂಲಭೂತ ಸಂಶೋಧನೆಯಲ್ಲಿ ನಾವು ಮುಂದೆ ಇಲ್ಲ. ಆಮೇಲೆ ಈ ಮುರಳೀಧರವರಿಗೆ ಭಾಷೆಯನ್ನು ಹೇಗೆ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ. ಭಾಷೆಯನ್ನು ಹೇಗೆ ಕಲಿಸ್ತಾರೆ ಅನ್ನೋ ಒಂದು ಕುತೂಹಲ ಇದೆಯಲ್ಲ, ಅದು ಕನ್ನಡವನ್ನು ಅವರು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಹೇಳ್ಕೊಡ್ತಾ ಇಲ್ವೋ ಅದು ಬೇರೆ ವಿಷಯ. ಆದರೆ ಯಾರು ಒಂದು ಭಾಷೆಯನ್ನು ಯಾವ ಒಂದು ಶಿಕ್ಷಣ ವ್ಯವಸ್ಥೆ ಸರಿಯಾಗಿ ಕಲಿಸಲ್ಲ, ನಾವು ಕನ್ನಡ ಅದು ಸರಿಯಾಗಿ ಹೇಳ್ಕೊಡಲ್ಲ ಅಂದರೆ ಅವ್ರು ಇಂಗ್ಲೀಷ್ನೂ ಕೂಡ ಸರಿಯಾಗಿ ಹೇಳ್ಕೊಡಲ್ಲ. ನಮ್ಮ ಟೀಚರ್ಸ್ ಕನ್ನಡ ಹೇಳ್ಕೊಡಕ್ಕೆ ಬಂದರೆ ಅವ್ರು ಇಂಗ್ಲೀಷ್ ಹೇಳ್ಕೊಡಕ್ಕೆ ಬರೋದು, ಇಂಗ್ಲೀಷ್ ಹೇಳ್ಕೊಡಕ್ಕೆ ಬಂದರೆ ಕನ್ನಡ ಹೇಳ್ಕೊಡಕ್ಕೆ ಬರೋದು. ಇದಕ್ಕೆ ನೆದರ್ಲ್ಯಾಂಡ್ಸ್ನಲ್ಲಿ
ಏನು ಒಂದು ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ ಡಚ್ಚು ಮತ್ತು ಇಂಗ್ಲೀಷನ್ನು ಎರಡನ್ನೂ ಸೀರಿಯಸ್ ಆಗಿ ಕಲಿಸ್ತಾರೆ ಮತ್ತು ಸಮಾನವಾಗಿ ಕಲಿಸ್ತಾರೆ, ಸಮಾನವಾದ ಪ್ರೋತ್ಸಾಹವನ್ನು ಕೊಡ್ತಾರೆ. ಮತ್ತು ಒಂದು ಮಗು ಡಚ್ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಸುಲಭವಾಗಿ ಟ್ರಾನ್ಸ್ಫರ್ ಆಗ್ಬೋದು, ಅದಕ್ಕೆ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ. ಇದು ಯಾತಕ್ಕೆ ಹಾಗಾಗತ್ತೆ ಅಂತಂದರೆ ಅದು ಭಾಷೆಯನ್ನು ಯಾವ ವಿಧಾನದಲ್ಲಿ ಕಲಿಸಬೇಕು ಅನ್ನೋದಕ್ಕೆ ಅವ್ರು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಅದರ ಉಚ್ಚಾರಣೆಗೆ ಸಂಬಂಧಪಟ್ಟದ್ದು, ಗ್ರಹಿಸಕ್ಕೆ ಸಂಬಂಧಪಟ್ಟದ್ದು, ಅವರ ಇಂಟೋನೇಷನ್ಗೆ ಸಂಬಂಧಪಟ್ಟದ್ದು, ಬೇರೆ ಭಾಷೆಗಳ ಮಕ್ಕಳು ಮಾತಾಡೋದನ್ನು ಕಲ್ತ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ಅದನ್ನು ಕಲ್ತ್ಕೊಳ್ಳೋಕ್ಕೆ ಅದ್ರ ಬಗ್ಗೆ ಸೂಕ್ಷ್ಮವಾಗಿರೋಕ್ಕೆ ಕಷ್ಟಪಡ್ತಾರೆ. ಅದರಿಂದ ನಾವು ಈ ಕನ್ನಡ ಭಾಷೆಯನ್ನು ಸರಿಯಾಗಿ ಕಲಿಸ್ತಾ ಇಲ್ಲ, ಇಂಗ್ಲೀಷ್ನ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತ ನಂಬೋದು ತಪ್ಪು. ಯಾಕೆಂದರೆ ಕನ್ನಡವನ್ನೇ ಕಲಿಸ್ತಾ ಇದ್ದವ್ರನ್ನ ಇಂಗ್ಲೀಷ್ನ ಹೆಂಗೆ ಕಲಿಸ್ತಾರೆ? ಅವ್ರು ಇಂಗ್ಲೀಷ್ನ ಚೆನ್ನಾಗಿ ಕಲಿಸಕ್ಕೆ ಬಂದರೆ ಅವ್ರು ಕನ್ನಡವೂ ಚೆನ್ನಾಗಿ ಕಲಿಸೋಕ್ಕೆ ಬರಬೇಕು. ಭಾಷೆಯನ್ನು ಕಲಿಸುವ ವಿಧಾನ ಒಂದೇ ಇರುತ್ತೆ, ಭಾಷೆ ಬೇರೆಯಾಗಿರುತ್ತೆ. ಸಾಹಿತ್ಯದ ಬಗ್ಗೆ ಒಲವು ಇದೆ ಅಂತಕ್ಕಂಥದ್ದು ಅದು ಸಾಹಿತ್ಯ ವಲಯ ಇದೆಯಲ್ಲ, ಅದು ತನ್ನ ಮೇಲೆ ತಾನೇ ಆರೋಪಿಸಿಕೊಂಡಿರ್ತಕ್ಕಂಥ ಒಂದು ಜವಾಬ್ದಾರಿ. ಸಾಹಿತ್ಯ ವಲಯ ಅನ್ನೋದು ನಾಲೆಡ್ಜನ್ನು ನಾವು ಡೆವಲಪ್ ಮಾಡಬೇಕು ಅಂತಕ್ಕಂಥ ಒಂದನ್ನು ನಂಬಿಕೆಯನ್ನು ಅವರು ಬಂದಿದ್ದಾರೆ. ಒಂದು ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಬರವಣಿಗೆಗಳಾಗಿದೆ. ಆದರೆ ನಾಲೆಡ್ಜ್ ಅಂತಂದರೆ ಅದರಲ್ಲಿ ಎಲ್ಲವೂ ಸೇರ್ಕೊಳ್ಳೋದು, ಫಿಲಾಸಫಿ, ಸೈನ್ಸು, ಮೆಥಾಲಜಿ, ಮ್ಯಾಥಮೆಟಿಕ್ಸು, ನ್ಯಾಚುರಲ್ ಸೈನ್ಸಸ್ಸು, ಫಿಸಿಕಲ್ ಸೈನ್ಸಸ್ಸು, ಲಿಟ್ರೇಚರು ಎಲ್ಲ ಸೇರಿಕೊಂಡು ನಾಲೆಡ್ಜ್ ಡೆವಲಪ್ ಆಗುತ್ತೆ. ಆದರೆ ಅದೆಲ್ಲವನ್ನು ಸಂವೇದನೆಯ ಮೂಸೆಯಲ್ಲಿ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅವ್ರಿಗಿತ್ತು. ಆದರೆ ಮುಂದೆ ಬರ್ತಾ ಏನಾಯಿತು ಅಂದರೆ ಈ ಜ್ಞಾನ ಅಂತಕ್ಕಂಥದ್ದು, ಜ್ಞಾನ ಸಾಹಿತ್ಯ ಅಂದರೆ ಬರೀ ಚರಿತ್ರೆ, ಸಮಾಜಶಾಸ್ತ್ರ ಅಥವಾ ಮಾನವಶಾಸ್ತ್ರ ಅಂತೇಳಿ ಕೆಲವಕ್ಕೆ ಲಿಮಿಟ್ ಮಾಡಿಕೊಂಡು ತತ್ವಶಾಸ್ತ್ರ ಮತ್ತು ಅವರು ಆಮೇಲೆ ಮುಳಿದವರ ಪುಸ್ತಕದಲ್ಲಿ ಕಂಡು ಬಂದ ಇನ್ನೊಂದು ಅಂಶ ಅಂತಂದರೆ ನಾವು ಶಿಕ್ಷಣ ಕ್ಷೇತ್ರವನ್ನು ಅಥವಾ ಸಪ್ರೇಟಾಗಿ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ನಾವು ಅದಕ್ಕೆ ಒಂದು ಸೊಲ್ಯೂಷನನ್ನು ಕೊಡ್ಬೋದು ಅಂತೀವಿ. ಹಾಗಲ್ಲ, ಈ ನಮ್ಮ ಶಿಕ್ಷಣದ ಸಮಸ್ಯೆ ಅಥವಾ ಭಾಷೆ ಸಮಸ್ಯೆ ಬೇರೆ ವಲಯದ ಎಲ್ಲ ಸಮಸ್ಯೆಗೂ ಅದು ಸಂಬಂಧಪಟ್ಟಿದೆ. ಅದು ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ವಿಷಯನೂ ಹೌದು, ವಸತಿಗೆ ಸಂಬಂಧಪಟ್ಟ ವಿಷಯನೂ ಹೌದು, ಪೋಷಕರಿಗೆ ಸಂಬಂಧಪಟ್ಟ ವಿಷಯನೂ ಹೌದು. ಅದೆಲ್ಲದರ ಜೊತೆ ನಾವು ಚರ್ಚೆ ಮಾಡ್ತಾ ನಾವು ಶಿಕ್ಷಣ ಕ್ಷೇತ್ರವನ್ನು ಅಥವಾ ಭಾಷಾ ಕ್ಷೇತ್ರವನ್ನು ಚರ್ಚೆ ಮಾಡಬೇಕು ಹೊರತು ಅದೊಂದೇ ಸಪ್ರೇಟು, ಅದೊಂದೇ ಎಕ್ಸ್ಕ್ಲೂಸಿವ್ ಆಗಿ ಖಾಸಗೀಕರಣ ಆದ ನಂತರ ಅನೇಕ ರೀತಿಯ ದುಷ್ಪರಿಣಾಮಗಳು, ಕೆಟ್ಟ ಪರಿಣಾಮಗಳಾಗಿವೆ ಅಂತ. ಯಾವ ಕ್ಷೇತ್ರ ಸರ್ ಖಾಸಗೀಕರಣ ಆಗಿರುವಾಗ? ನೀವು ಹೆಲ್ತ್ ಕೇರ್ ಖಾಸಗೀಕರಣ ಆಗಿಲ್ವಾ, ಸಾರಿಗೆ ಆಗಿಲ್ಲ, ವಸತಿ ಆಗಿದೆ. ಅದರಿಂದ ನಾವು ಈ ಶಿಕ್ಷಣ ಕ್ಷೇತ್ರವನ್ನೇ ಎಕ್ಸ್ಕ್ಲೂಸಿವ್ ಆಗಿ ಅದು ಒಂದರಲ್ಲೇ ಎಲ್ಲ ಡಿಫೆಕ್ಟ್ ಇದೆ ಅನ್ನೋದನ್ನು ಚರ್ಚೆ ಮಾಡೋದನ್ನು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತದೆ ಅದು ಇಲ್ಲೂ ಆಗ್ತದೆ, ಇಲ್ಲ ಆಗ್ತದೆ, ಅದು ಅಲ್ಲೂ ಆಗ್ತದೆ ಅಂತೇಳಿ ಈ ಪರಸ್ಪರ ಸಂಬಂಧವನ್ನು ಹುಡುಕುವಂಥ ಒಂದು ಇದನ್ನು ನಾವು ನೋಡಬೇಕು ಅಂತ ಅನಿಸುತ್ತೆ ನನಗೆ. ಇಲ್ಲೇ ಈ ಸಂಗ್ರಹದಲ್ಲಿ ಅವರು ಈ ಭಗವದ್ಗೀತೆಯನ್ನು ಕುರಿತು ಒಂದು ಭಗವದ್ಗೀತೆಯಿಂದ ನಾವು ಏನನ್ನ ಪಡಿಬೋದು ಶಿಕ್ಷಣಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಂತ ಒಂದು ಚರ್ಚೆಯನ್ನು ಮಾಡಿದರೆ ಅದು ತುಂಬ ಅಪರೂಪವಾದಂಥ ಲೇಖನ ಅಂತ ಅನ್ನಿಸ್ತು. ಭಗವದ್ಗೀತೆಯನ್ನು ಒಂದು ರಿಲಿಜಿಯಸ್ ಟೆಕ್ಸ್ಟ್ ಆಗಿ ನಾವು ಓದೋದಕ್ಕಿಂತ ಅದೊಂದು ಶಿಕ್ಷಣದ ಟೆಸ್ಟ್ ಆಗಿ ಶಿಕ್ಷಣದ ಬಗ್ಗೆ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ಅಂಥೇಳಿ ಅವ್ರು ಹೇಳ್ತಾರೆ. ಇಲ್ಲಿ ಒಂದು ಕಡೆ ನಾನು ಹೇಳೋಕ್ಕಿಂತ ಅವಸರ ಬರೆದಿರೋದನ್ನು ಅನ್ವಯದ ಬಗ್ಗೆ ಕೂಡ ಆಲೋಚಿಸಬಹುದು ಎಂದು ತೋರುತ್ತದೆ. ವಿಭಜನೆ ಹಾಗೂ ಸಂಯೋಜನೆಗಳೆರಡೂ ತಿಳಿವಿನ ಆಯಾಮಗಳೇ ಆಗಿವೆ. ಇವಕ್ಕೆ ಹೊಂದಿಕೊಂಡಂತೆ ವಿಶ್ಲೇಷಣೆ ಹಾಗೂ ಸಂಶ್ಲೇಷಣೆಗಳು ನಡೆಯುತ್ತವೆ. ಇಲ್ಲಿ ಒಂದು ಕಡೆ ಅಸ್ತಿತ್ವದ ವರ್ಗೀಕರಣವನ್ನು ಮುನ್ನಡೆಯಲಾಗುತ್ತಿದ್ದರೆ ಇನ್ನೊಂದು ಕಡೆ ಪ್ರತಿಯೊಂದು ವರ್ಗದ ಪ್ರತಿನಿಧೀಕರಣವೂ ಮುನ್ನೆಲೆಗೆ ಬರುತ್ತದೆ. ಹೀಗೆ ಈ ಬಗೆಯ ಪ್ರತಿನಿಧೀಕರಣದ ಮೂಲಕ ಪ್ರತಿಯೊಂದು ವರ್ಗದ ಉತ್ಕೃಷ್ಟತೆಯ ಸಾಧ್ಯತೆಗಳ ಅನಾವರಣವಾಗುತ್ತದೆ. ಅಸ್ತಿತ್ವಕ್ಕೆ ಒಂದೆಡೆ ಹರಡಿಕೊಳ್ಳುವಿಕೆಯ ಆಯಾಮವೇ ಇವೆರಡು ಪರಸ್ಪರ ವಿರೋಧಗಳಾಗಲಿ ಪೂರಕಗಳೇ ಆಗಿವೆ. ಈ ದೃಷ್ಟಿಯಿಂದ ಇದಿನ ಪ್ರತಿನಿಧೀಕರಣ ಅಸ್ತಿತ್ವವನ್ನು ಕೂಡಿಸುವ ಸಂಗತಿಯಾಗಿದೆ ಹೊರತು ಒಡೆಯುವ ಸಂಗತಿಯಾಗಿಲ್ಲ. ಇದಕ್ಕೆ ಏನು ಮಾಡ್ಬೋದು? ಒಂದು ಮೊದಲನೇದಾಗಿ ನಮಗೆ ನಾವೆಲ್ಲರೂ ಅಸಹಾಯಕರು ಅಂತಕ್ಕಂಥದ್ದನ್ನು ಒಪ್ಕೋಬೇಕು. ಆಮೇಲೆ ನಮಗೆಲ್ರಿಗೂ ಕೂಡ ನಾವು ಇನ್ನೊಬ್ರು ಏನು ಮಾಡ್ತೇವೆ ಅದನ್ನೇ ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ ಮತ್ತು ನಮಗೆ ಸ್ವಂತವಾಗಿ ಏನು ಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ಯೋಚನೆಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ವಿ. ನನಗನ್ಸುತ್ತೆ ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೋಷಕರ ಮನೋಭಾವದಲ್ಲೇ ಮುಖ್ಯವಾದಂಥ ಸುಧಾರಣೆ ಆಗಬೇಕು ಅಂತ ಅನಿಸುತ್ತೆ. ಜಯದೇವ್ ಅವರಾಗಲಿ, ಅಜೀಂ ಪ್ರೇಮ್ಜಿಯವರಾಗಲಿ, ಅವರ ಸಂಸ್ಥೆ ಆಗಲಿ ಅಥವಾ ಯಾರೇ ಆದರೂ ಈ ಪೋಷಕರ ಮನೋಭಾವದಲ್ಲಿ ನಾವು ಯಾವ ರೀತಿ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ರ ಬಗ್ಗೆನೇ ಒಂದು ಸಂಚಿಕೆಯನ್ನು ನೀವು ಮಾಡ್ಬೋದು. ಶಾಲೆಯಲ್ಲಿ ಅವ್ರಿಗೆ ಯಾವ ರೀತಿಯ ತರಬೇತಿಯನ್ನು ಕೊಡ್ಬೋದು, ಅವ್ರ ನಿರೀಕ್ಷೆಗಳನ್ನ ಯಾವ ರೀತಿ ಬದಲಾಯಿಸ್ಬೋದು ಅನ್ನೋದಕ್ಕೆ ಮುಂದಿನ ಪುಸ್ತಕದಲ್ಲಿ ಮುರಳೀಧರ್ ಅವರು ಮತ್ತು ಇನ್ನೊಬ್ಬ ಲೇಖಕರು ಬರೀತಾರೆ, ನಮ್ಮೆಲ್ಲ ಯೋಚನೆಗೆ ಹೆಚ್ಚುತ್ತಾರೆ ಅಂತೇಳಿ ಇಂಥ ಒಂದು ಸೂಕ್ಷ್ಮವಾದ ಪುಸ್ತಕವನ್ನು ಓದೋಕ್ಕೆ
ಅದ್ರ ಬಗ್ಗೆ ಪ್ರತಿಕ್ರಿಯಿಸೋಕ್ಕೆ, ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಮಾತುಗಳನ್ನ ಕೇಳೋದಕ್ಕೆ ನಿಮಗೆ